ದುಡ್ಡು ಯಾರಿಗ್ ತಾನೇ ಬೇಡ ಹೇಳಿ. ಹಣ ಕಂಡ್ರೆ ಹೆಣ ಕೂಡ ಬಾಯ್ ಬಿಡುತ್ತೆ. ಈಗೇನಿದ್ರು ದುಡ್ಡಿನ ಮೇಲೆ ಎಲ್ಲವೂ ನಿಂತಿದೆ. ಕೈಯಲ್ಲಿ ಒಂದಷ್ಟು ಹಣ ಇದ್ರೆ ಎಲ್ಲ ಕೆಲಸಗಳು ಆಗತ್ತೆ. ದುಡ್ಡಿದ್ದವನಿಗೆ ಮಾತ್ರ ಗೌರವ ಮರ್ಯಾದೆ ಸಿಗುತ್ತೆ. ಹಾಗಂತ ಎಲ್ರಿಗೂ ಕೂಡ ದುಡ್ಡು ಮಾಡೋಕ್ ಸಾಧ್ಯ ಇಲ್ಲ. ಹಣ ಸಂಪಾದನೆ ಮಾಡೋದು ಅನೇಕರಿಗೆ ನಿಗೂಢ ರಹಸ್ಯ ಆದ್ರೆ ಕೆಲವರಿಗೆ ಆ ಟ್ರಿಕ್ಸ್ ಚೆನ್ನಾಗಿ ಗೊತ್ತಿರುತ್ತೆ. ದುಡ್ಡು ಮಾಡೋಕೆ ಹಗಲು ರಾತ್ರಿ ಕಷ್ಟಪಡಬೇಕು ಎನ್ನುವರ ನಡುವೆ ಕೆಲವು ರಹಸ್ಯಗಳು ತಿಳಿದಿದ್ರೆ ಹಣ ಸಲೀಸಾಗಿ ಹರಿದು ಬರುತ್ತೆ. ಕೆಲವು ಶ್ರೀಮಂತರಿರ್ತಾರೆ, ಅವರು ದಿನನಿತ್ಯ ನಡವಳಿಕೆ ನೋಡಿದ್ರೆ ಅಷ್ಟು ಶ್ರೀಮಂತರೆಂದೇ ಅನಿಸೋದಿಲ್ಲ. ಅವರ ಸರಳ ಅಭ್ಯಾಸಗಳನ್ನ ನೋಡಿದ್ರೆ ನೀವು ಆಶ್ಚರ್ಯ ಪಡ್ತೀರಿ. ಅವರು ತುಂಬಾ ಕಷ್ಟಪಟ್ಟು ದುಡಿಯುವ ಮತ್ತು ಸಕಾರಾತ್ಮಕ ಮನಸ್ಥಿತಿಯನ್ನ ಹೊಂದಿರ್ತಾರೆ. ಅದು ಯಶಸ್ಸಿನ ಏಣಿಯನ್ನ ಏರೋಕೆ ಸಹಾಯ ಮಾಡುತ್ತೆ. ಅದೃಷ್ಟದೊಂದಿಗೆ ಒಟ್ಟಾರೆ ಯಶಸ್ಸು ಮತ್ತು ಸಮೃದ್ಧಿಗೆ ಕೊಡುಗೆ ನೀಡುವ ಕೆಲವು ಸಾಮಾನ್ಯ ಅಭ್ಯಾಸಗಳು ಅವರಲ್ಲಿ ಇರುತ್ತೆ. ಬಿಲ್ ಗೇಟ್ಸ್ನಿಂದ ಹಿಡಿದು ಮುಖೇಶ್ ಅಂಬಾನಿವರೆಗೆ ವಿಶ್ವದ ಕೆಲವು ಶ್ರೀಮಂತ ಜನರ ಅಭ್ಯಾಸಗಳನ್ನ ಪರಿಶೀಲನೆ ಮಾಡೋಣ. ಎಲಾನ್ ಮಸ್ಕ್ನಿಂದ ಹಿಡಿದು ಗೌತಮ್ ಅದಾನಿವರೆಗೆ ವಿಶ್ವದ ಅತ್ಯಂತ ಶ್ರೀಮಂತ ವ್ಯಕ್ತಿಗಳು ಯಶಸ್ಸಿಗಾಗಿ ಕೆಲವು ಸರಳ ದೈನಂದಿನ ಅಭ್ಯಾಸಗಳನ್ನ ಅನುಸರಿಸ್ತಾರೆ. ಅದು ಅವರ ಯಶಸ್ಸು ಮತ್ತು ಸಮೃದ್ಧಿಗೆ ಪ್ರಮುಖ ಕಾರಣಗಳಾಗಿವೆ. ಮೊದಲನೇದಾಗಿ ಎಲಾನ್ ಮಾಸ್ಕ್. 260 ಶತಕೋಟಿ ಡಾಲರ್ ಮೌಲ್ಯದ ಆಸ್ತಿ ಹೊಂದಿರೋ ಎಲಾನ್ ಮಾಸ್ಕ್ ಅವರು ಪ್ರತಿದಿನ ಓದೋಕೆ ಒಂದು ನಿರ್ದಿಷ್ಟ ಸಮಯವನ್ನ ಮೀಸಲಿಡ್ತಾರೆ. ಅವರು ಹೊಟ್ಟೆ ಬಾಕನಂತೆ ಓದ್ತಾರೆ. ಜಗತ್ತನ್ನ ಮುನ್ನಡೆಸೋಕೆ ಜ್ಞಾನ ಅಗತ್ಯ ಅಂತ ನಂಬುತ್ತಾರೆ. ಜೆಫ್ ಬೇಜೋಸ್. ಅಮೆಜಾನ್ ಯಶಸ್ಸಿನ ಕಥೆಯೊಂದಿಗೆ ಜೆಫ್ ಬೇಜೋಸ್ ಅಗ್ರಸ್ಥಾನಕ್ಕೆ ಏರಿದ್ದಾರೆ. ಅತ್ಯಂತ ಬ್ಯುಸಿ ಜನರಲ್ಲಿ ಒಬ್ಬರಾಗಿರೋ ಇವರು ತಮ್ಮ ಇಡೀ ದಿನ ವೇಳಾಪಟ್ಟಿಯಲ್ಲಿ ಮಾಡೋಕೆ ಇಷ್ಟಪಡುವ ಒಂದು ಕೆಲಸವನ್ನ ಮಾಡೋಕೆ ಸಮಯವನ್ನ ಮೀಸಲಿಡ್ತಾರೆ. ಇಷ್ಟಪಡುವ ಕೆಲಸವನ್ನ ಮಾಡುವ ಯಾರೇ ಆಗಲಿ ಮಾನಸಿಕ ಒತ್ತಡದಲ್ಲಿ ಕುಸಿಯೋದಿಲ್ಲ ಎಂಬುದು ಅವರ ನಂಬಿಕೆ. ಗಾಲ್ಫ್ ಅವರ ಮೆಚ್ಚಿನ ಕ್ರೀಡೆ. ಇನ್ನು ಗೌತಮ್ ಅದಾನಿ. ಅದಾನಿ ಭಾರತದ ಶ್ರೀಮಂತ ವ್ಯಕ್ತಿ ಅಂತ ಘೋಷಿಸಲಾಗಿದೆ. ವಿಶ್ವದ ಅಗ್ರ 10 ಶ್ರೀಮಂತ ವ್ಯಕ್ತಿಗಳಲ್ಲಿ ಸ್ಥಾನ ಪಡೆದಿದ್ದಾರೆ. ಗೌತಮ್ ಅತ್ಯುತ್ತಮ ಸಂವಹನ ಮತ್ತು ಸಮಾಲೋಚನಾ ಕೌಶಲ್ಯಗಳನ್ನು ಹೊಂದಿದ್ದಾರೆ. ಅದು ಅವರ ಗುರಿಗಳನ್ನ ನಿಖರವಾಗಿ ಹೇಗೆ ಯಾವಾಗ ಸಾಧಿಸಬೇಕು ಎಂಬುದನ್ನು ಗುರುತಿಸೋಕೆ ಸಹಾಯ ಮಾಡುತ್ತೆ. ಬಿಲ್ ಗೇಟ್ಸ್. ಬಿಲ್ ಗೇಟ್ಸ್ ತಮ್ಮ ಯಶಸ್ಸಿನ ಕಥೆಯೊಂದಿಗೆ ಅನೇಕರಿಗೆ ಸ್ಫೂರ್ತಿ. ಶತಕೋಟ್ಯಾಧಿಪತಿಗಳು ಸಾಮಾನ್ಯವಾಗಿ ಖರ್ಚು ಮಾಡೋದು ಹೆಚ್ಚು ಅಂತ ಅನೇಕರು ಅಂದುಕೊಂಡಿರ್ತಾರೆ. ಇದಕ್ಕೆ ವಿರುದ್ಧವಾಗಿ ಇವರು ಹಣವನ್ನ ಸಂರಕ್ಷಿಸೋದನ್ನ ಬಲವಾಗಿ ನಂಬ್ತಾರೆ. ಆದರೆ ದಾನ ದತ್ತಿಗಾಗಿ ಶತಕೋಟಿ ಡಾಲರ್ಗಳನ್ನ ದಾನ ಮಾಡ್ತಾರೆ. ಬರ್ನಾರ್ಡ್ ಅರ್ನಾಲ್ಡ್. ವಿಶ್ವದ ಅತಿ ದೊಡ್ಡ ಐಷಾರಾಮಿ ಸರಕು ಕಂಪನಿಯ ಸಂಸ್ಥಾಪಕರು. ಧಾರ್ಮಿಕ ತಾಳ್ಮೆಯನ್ನ ಅಭ್ಯಾಸ ಮಾಡ್ತಾರೆ. ವ್ಯವಹಾರವನ್ನ ಅರ್ಥ ಮಾಡಿಕೊಳ್ಳೋಕೆ ಸಮಯ ಬದ್ಧತೆ ಮತ್ತು ತಾಳ್ಮೆ ತೆಗೆದುಕೊಳ್ಳುತ್ತೆ ಅಂತ ಬರ್ನಾರ್ಡ್ ನಂಬುತ್ತಾರೆ ಮತ್ತು ಪ್ರೇಕ್ಷಕರನ್ನ ಆಕರ್ಷಿಸುತ್ತದೆ ಎಂಬುದನ್ನ ಅರ್ಥ ಮಾಡಿಕೊಳ್ಳೋಕೆ ಇದು ಅಗತ್ಯವಂತೆ. ವಾರೆನ್ ಬಫೆಟ್. ವಾರೆನ್ ಬಫೆಟ್ ವಿಶ್ವದ ಶ್ರೀಮಂತ ಹೂಡಿಕೆದಾರರಲ್ಲಿ ಒಬ್ರು. ಅವರ ಅತ್ಯಂತ ಆಶ್ಚರ್ಯಕರ ಅಭ್ಯಾಸ ಅಂದ್ರೆ ಅವರು ತಮ್ಮ ದೈನಂದಿನ ಊಟಕ್ಕೆ ಹೆಚ್ಚು ಖರ್ಚು ಮಾಡೋಕೆ ಇಷ್ಟಪಡೋದಿಲ್ಲ. ವಾಸ್ತವವಾಗಿ ಕೆಲಸಕ್ಕೆ ಹೋಗುವ ದಾರಿಯಲ್ಲಿ ಸಿಗುವ $5 ಬರ್ಗರ್ ಖರೀದಿ ಮಾಡಿ ಸೇವನೆ ಮಾಡ್ತಾರೆ. ಪ್ರತಿಯೊಬ್ಬರು ಖಂಡಿತವಾಗೂ ಹಣವನ್ನ ಸಂರಕ್ಷಿಸೋಕೆ ಕಲಿಬೇಕು ಎಂಬುದು ಅವರ ನಂಬಿಕೆ. ಮಾರ್ಕ್ ಜುಕರ್ಬರ್ಗ್. ವಿಶ್ವದ ದೊಡ್ಡ ಶ್ರೀಮಂತ ಸಂಸ್ಥೆಗಳನ್ನು ನಡೆಸ್ತಾ ಇರೋ ಮಾರ್ಕ್ ಜುಕರ್ಬರ್ಗ್ ತಮ್ಮ ಬೆಳಗ್ಗಿನ ಜಾವದ ಅಭ್ಯಾಸಗಳು, ಪ್ರಯಾಣ, ವ್ಯಾಯಾಮಗಳಿಗೆ ಸಮಯವನ್ನ ಮೀಸಲಿಡ್ತಾರೆ. ಪ್ರತಿದಿನ ರಾತ್ರಿ ಮಲಗೋ ಮುನ್ನ ತಮ್ಮ ಮಗಳನ್ನ ಹಾಸಿಗೆಯಲ್ಲಿ ಮಲಗಿಸಿ ಹೊದಿಕೆ ಹೊದಿಸೋಕೆ ಮರೆಯೋದಿಲ್ಲ. ಯಶಸ್ವಿ ವ್ಯಕ್ತಿಗಳಿಗೆ ಫ್ಯಾಮಿಲಿ ಮುಖ್ಯ ಎಂಬುದು ಅವರ ಬಲವಾದ ನಂಬಿಕೆ. ಹೀಗೆ ಕೆಲವು ಶ್ರೀಮಂತರಿರ್ತಾರೆ. ಅವರ ದಿನನಿತ್ಯದ ನಡವಳಿಕೆ ನೋಡಿದ್ರೆ ಅಷ್ಟು ಶ್ರೀಮಂತರು ಅನ್ನಿಸೋದೇ ಇಲ್ಲ. ಅವರ ಸರಳ ಅಭ್ಯಾಸಗಳನ್ನು ನೋಡಿದ್ರೆ ನೀವು ಆಶ್ಚರ್ಯ ಪಡ್ತೀರಿ. ಅವರು ತುಂಬಾ ಕಷ್ಟಪಟ್ಟು ದುಡಿಯುವ ಮತ್ತು ಸಕಾರಾತ್ಮಕ ಮನಸ್ಥಿತಿಯನ್ನ ಹೊಂದಿರ್ತಾರೆ. ಅದು ಯಶಸ್ಸಿನ ಏಣಿಯನ್ನ ಏರೋಕೆ ಸಹಾಯ ಮಾಡುತ್ತೆ. ಅದೃಷ್ಟದೊಂದಿಗೆ ಒಟ್ಟಾರೆ ಯಶಸ್ಸು ಮತ್ತು ಸಮೃದ್ಧಿಗೆ ಕೊಡುಗೆ ನೀಡುವ ಕೆಲವು ಸಾಮಾನ್ಯ ಅಭ್ಯಾಸಗಳು ಅವರಲ್ಲಿ ಇರುತ್ತೆ. ನೀವು ಈ ಸ್ಪೆಷಲ್ ವಿಡಿಯೋದಲ್ಲಿ ನೋಡಿದ್ರೆ ಬಿಲ್ ಗೇಟ್ಸ್ನಿಂದ ಹಿಡಿದು ಮುಖೇಶ್ ಅಂಬಾನಿವರೆಗೆ ವಿಶ್ವದ ಕೆಲವು ಶ್ರೀಮಂತ ಜನರ ಅಭ್ಯಾಸಗಳನ್ನ ನೋಡಿದ್ರೆ ನೀವು ಕೂಡ ಈ ಸರಳ ಸೂತ್ರಗಳನ್ನ ಫಾಲೋ ಮಾಡೋ ಮೂಲಕ ಹಣವಂತರಾಗಿ ಯಶಸ್ಸಿನ ಹಾದಿಯಲ್ಲಿ ಸಾಕಿ ಖುಷಿಯಿಂದ ಜೀವಿಸಿ. ಬಜೆಟ್ ಅನ್ನ ಹೊಂದಿಸಿಕೊಳ್ಳಿ. ನಿಮ್ಮ ಆರ್ಥಿಕ ಪ್ರಗತಿಯ ಮೂಲಾಧಾರವೇ ಈ ಬಜೆಟ್ ಹೊಂದಿಸಿಕೊಳ್ಳೋದು. ನೀವು ದುಡಿದ ಹಣ ಎಲ್ಲಿಗೆ ಹೋಗ್ತಾ ಇದೆ ಎಂಬುದನ್ನು ಅರ್ಥ ಮಾಡಿಕೊಳ್ಳುವ ಮೂಲಕ
ಅದಕ್ಕೆ ಅನುಗುಣವಾಗಿ ಬಜೆಟ್ ಅನ್ನು ಹೊಂದಿಸಿಕೊಳ್ಳಿ. ಈ ಮೂಲಕ ಗುರಿಗಳಿಗೆ ಹೊಂದಿಕೆಯಾಗುವ ಮಾರ್ಗಸೂಚಿಯನ್ನು ರಚಿಸಬಹುದು. ಈ ಬಜೆಟ್ ಹೊಂದಾಣಿಕೆಯು ಕೂಡ ಹಣ ಉಳಿತಾಯ ಮಾಡೋಕೆ ಸಹಾಯ ಆಗುತ್ತೆ. ಆದಾಯದ ಮೂಲವನ್ನು ಹೆಚ್ಚಿಸೋಕೆ ಒಂದೇ ಆದಾಯದ ಮೂಲವನ್ನು ಅವಲಂಬಿಸಬೇಡಿ. 2 ಅಥವಾ 2ಕ್ಕಿಂತ ಹೆಚ್ಚಿನ ಆದಾಯದ ಮೂಲವನ್ನು ಹೊಂದೋದು ಇದು ಆರ್ಥಿಕ ಭದ್ರತೆಯನ್ನು ಸೃಷ್ಟಿಸಿ ಹಣವನ್ನು ವೇಗಗೊಳಿಸೋಕೆ ಸಹಾಯ ಮಾಡುತ್ತೆ. ಹೆಚ್ಚುವರಿ ಆದಾಯ ಗಳಿಸೋಕೆ ಡಿಜಿಟಲ್ ಉತ್ಪನ್ನಗಳನ್ನು ರಚಿಸೋದು, ಲಾಭಾಂಶ ಪಾವತಿಸುವ ಷೇರುಗಳಲ್ಲಿ ಹೂಡಿಕೆ ಮಾಡೋದು, ಸಾಮಾಜಿಕ ಜಾಲತಾಣದಲ್ಲಿ ಖಾತೆಗಳನ್ನು ತೆರೆಯೋದು, ಈ ಮೂಲಕ ಪ್ರತಿಭೆ ಅಥವಾ ಹವ್ಯಾಸಗಳನ್ನು ಬಳಸಿಕೊಳ್ಳೋದು ಉತ್ತಮ.